ಇಲ್ಲ ಅದಾದ್ಮೇಲೆ ಅವ್ರಿಗೆ ಆದ್ಮೇಲೂ ಗೊತ್ತಿಲ್ಲದೆ ಕಾಲ್ ಮಾಡಿ ಮೆಸೇಜ್ ಎಲ್ಲ ಮಾಡಿ FIR ರಿಜಿಸ್ಟರ್ ಆದ್ಮೇಲೂ ನನಗೆ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ದಾರೆ. ಆಮೇಲೆ ನನ್ನ ಸ್ನೇಹಿತರಿಗೆ ರೌಡಿಗಳಿಂದ ಡಾನ್ಗಳಿಂದೆಲ್ಲ ಫೋನ್ ಮಾಡಿಸಿ ಅವ್ರಿಗೂ ಬೆದರಿಕೆ ಹಾಕಿದ್ದಾರೆ. ಅವರು KR ಪುರಂ ಸ್ಟೇಷನ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್, ಈಗ ನೀವು ರಜತ್ ಅವರು ಒಂದು ಯೂಟ್ಯೂಬ್ ಚಾನಲ್ ಮಾಡಿದಾಗ ನೀವು ಅವ್ರಿಗೆ ಒಂದು ಪಾಡ್ಕಾಸ್ಟ್ ತರ ನೀವು ಹೌದು. ಹೌದು ಸರ್, ಇಷ್ಟೊಂದೆಲ್ಲ ಕ್ಲೋಸ್ ಇದ್ಮೇಲೆ ಕುತ್ಕೊಂಡು ನೀವು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದಿತ್ತು ಅಂತ ಏನಾದ್ರು? ಇಲ್ಲ, ನನಗೆ ಕ್ಲೋಸೇ ಇಲ್ಲ. ಅವರು ಬರೀ ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದು ಅಷ್ಟೇ ಹೊರ್ತು ಅವರು ನನ್ಗೆ ಯಾವತ್ತೂ ನನ್ನ ಹತ್ರ ಕಾಲಲ್ಲಾಗ್ಲಿ ಫ್ರೆಂಡ್ಶಿಪ್ ಅಲ್ಲಾಗ್ಲಿ ಇರ್ಲಿಲ್ಲ. ಅವ್ರು ಬರೀ ನನಗೆ ಫಸ್ಟ್ ಕಾಲ್ ಬಂದಾಗ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಅದನ್ನ ರಿಜಿಸ್ಟ್ರು ಓಪನಿಂಗ್ ಸೆರೆಮನಿನೇ ನೀವೇ ಮಾಡಬೇಕು, ಬೋಣಿ ನೀವೇ ಮಾಡಬೇಕು. ಸುದೀಪ್ ಸರ್ ನಾನು ಮಾಡಿದ್ರು ಅವ್ರದ್ದು ಓಡೋದಿಲ್ಲ, ಯಾಕಂದ್ರೆ ವೈರಲ್ ಸ್ಟಾರ್ ಅಂತ ನೀವು ಎಲ್ಲಾ ಕಡೆ ಹೈಯೆಸ್ಟ್ ವ್ಯೂಸು ಮಿಲಿಯನ್ಸ್ ಗಟ್ಟಲೆ ಓಡ್ತಾ ಇದೆ. ಅದರಿಂದ ಬೋಣಿ ನಿಮ್ಮಿಂದನೇ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಅದರಿಂದ ನಾನು ಆಫೀಸ್ ಓಪನ್ ಮಾಡಿದ್ದೀನಿ ಚಿಕ್ಕಲ್ಸಂದ್ರ ಹತ್ರ, ಅಲ್ಲಿ ಬಂದ್ಬಿಟ್ಟು ಮಾಡಿ ಅಂತ ಅವರು ಕೇಳ್ಕೊಳ್ತಾರೆ. ಅದಕ್ಕೆ ನಾನು ಹೋಗಿ ಅವ್ರಿಗೆ ಇಂಟರ್ವ್ಯೂ ಕೊಡ್ತೀನಿ. ಆದ್ರೆ ಒಳ್ಳೆ ರೀತಿಲಿ ಕೊಟ್ಟಿರ್ತೀನಿ. ಪ್ಲಸ್ ಅದಕ್ಕೆ ಏನೇನು ಸಾಕ್ಷಿ, ನಾನು 125 ದೇಶದಲ್ಲಿ ಬಂದಿದ್ದೀನಿ, 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂತ ಹೇಳಿದಾಗ ಅದೆಲ್ಲ ಸುಳ್ಳು ಅಂದಾಗ ಅವ್ರಿಗೆ ವಿತ್ ಪ್ರೂಫ್ ಸಮೇತ ಅವ್ರಿಗೆ ಹೇಳಿ ಕೊಟ್ಟಿದ್ದೀನಿ. ಇವ್ರೇನ್ ಮಾಡಿದ್ದಾರೆ, ಅದನ್ನೆಲ್ಲ ತಿರುಚಿ, ಅಂದ್ರೆ ಅದನ್ನ ಒರಿಜಿನಲ್ನೆಲ್ಲ ತೆಗೆದ್ಬಿಟ್ಟು ಇವ್ರಿಗೆ ಹೆಂಗ್ ಬೇಕು ಆತರ ಆಡ್ಕೊಳಂಗೆ ಏಮಾನವಾಗಿ ಆತರ ಎಲ್ಲ ಹಾಕಿದ್ರು. ಅದನ್ನು ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಅದಾದ್ಮೇಲೆ ಒಂದು ಸುದ್ದಿ ಮನೆ ಚಾನಲ್ ಅಲ್ಲೇ ನಿಮ್ದ್ರಲ್ಲೇ ಇರ್ಬೇಕು, ಅದರಲ್ಲಿ ನಾನು ಇಂಟರ್ವ್ಯೂಲಿ ಒಂದು ಬೇವ್ರು ಇಳಿಸ್ಬಿಟ್ಟೆ ಅಂತ ಹೇಳಿರ್ತೀನಿ. ಅದಕ್ಕೂ ಒಂದು ಕೆಟ್ಟದಾಗಿ ಹಾಕಿ ಅದನ್ನ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿರ್ತಾರೆ. ಅದಕ್ಕೂ ನಾನು ಹಾರ್ಟ್ ಸಿಂಬಲ್ ಕೊಡ್ತೀನಿ, ಅಂದ್ರೆ ಥ್ಯಾಂಕ್ ಯು ಅನ್ನೋ ತರ ಅವ್ರಿಗೆ ಕೊಟ್ಟಿರ್ತೀನಿ. ಆದ್ರೆ ಅವರು ಅದನ್ನ ಕೆಳಗಡೆ ಗುಂಡಿ ತೆಗೆದು ಊತ್ ಬಿಡ್ತೀನಿ, ಹಾರ್ಟ್ನೆ ಕಿತ್ತು ಕೈಮಾ ಮಾಡ್ಬಿಡ್ತೀನಿ ಅಂತೆಲ್ಲ ಮೆಸೇಜ್ ಮಾಡಿರ್ತಾರೆ. ಅದು ಬಿಟ್ಟು ತುಂಬಾ ಮೆಸೇಜು, ತುಂಬಾ ಜನಕ್ಕೆ ಅವರು ಮನೆಗೆ ಹೋಗಿ ಅಟ್ಯಾಕ್ ಮಾಡಿರ್ತಾರೆ. ನನ್ನ ಫ್ರೆಂಡ್ಶಿಪ್ ಯಾಕೆ ಮಾಡ್ತೀರಾ, ಅವ್ರ ಸವಾಸ ಬಿಡಿ ಅಂತೆಲ್ಲ ಮಾಡಿರ್ತಾರೆ. ಅದರಲ್ಲಿ ಗಿರೀಶ್ ನಾಯ್ಡು ಅನ್ನೋರು KR ಪುರಂ ಸ್ಟೇಷನ್ ಅಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ.